ಇವತ್ತು ನೀವು ನೋಡ್ತಾ ಇದ್ದೀರಾ ನಿಂಜಾ 1000. ಯಾವುದೇ ಝಿ ಅನ್ನೋ ಟ್ಯಾಗು ಈ ಪರ್ಟಿಕ್ಯುಲರ್ ನಿಂಜಾ ಗಾಡಿಗೆ ಬರೋದಿಲ್ಲ. ಯಾಕಂತಂದರೆ ಝಿ ಅಂತ ಬಂದರೆ ಝಿ 1000 ಆಗುತ್ತೆ. ಅದು ನೇಕೆಡ್ ವರ್ಷನ್ನು. ಆ ವಿಡಿಯೋ ನಮ್ಮ ಹತ್ರ ಆಲ್ರೆಡಿ ಇದೆ. ಝಿ 900 ಇದೆ, ಝಿ ತುಂಬ ಇದೆ, ಝಿ 650. ಸೊ ಈ ಥರ ಎಲ್ಲ ಇದೆ. ಸಿಕ್ಕಾಪಟ್ಟೆ ಬಾಯೆಲ್ಲ ಒಣಗ್ತೈತೆ. ಸ್ವಲ್ಪ ಬಿಸಿಲು ಹೊರಗಡೆ ಬಂದ್ರೂ ಬೂಸ್ಟ್ ಆಗಿಬಿಡ್ತಾ ಇದ್ದೀವಿ. ನಿಂಜಾ ಅಂತ ಬರ್ದಿರೋದು ನಿಮ್ಗೆ ಇಲ್ಲಿ ಕಾಣುತ್ತೆ, 1000 ಅಂತ ಬರ್ದಿರೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಸುಟ್ಟೋಯ್ತೈತೆ ಗುರು. ಈ ನಿಂಜಾ 1000 ಎರಡು ಕಲರಲ್ಲಿ ಬರುತ್ತೆ. ಒಂದು ಕಂಪ್ಲೀಟ್ ಬ್ಲ್ಯಾಕ್ ಆಗಿ, ಇನ್ನೊಂದು ಈ ಗ್ರೀನ್ ಅಂಡ್ ಸಿಲ್ವರ್ ಆಗಿ ಬರುತ್ತೆ. ಇದರದ್ದು ಮೇನ್ ಅಟ್ರಾಕ್ಷನ್ ಬಂದೆ ಎಕ್ಸಾಸ್ಟ್, ಡ್ಯೂಯಲ್ ಎಕ್ಸಾಸ್ಟ್ ಇದಕ್ಕೆ ಬರೋದು. ಡ್ಯೂಯಲ್ ಅಂತಂದ್ರೆ ಆಲ್ಮೋಸ್ಟ್ 4, ಒಂದ್ ಸೈಡ್ ಅಲ್ಲಿ 2 ಬರುತ್ತೆ, ಇನ್ನೊಂದ್ ಸೈಡ್ ಅಲ್ಲಿ 2 ಬರುತ್ತೆ. 4 ಸಿಲಿಂಡರ್ ಕನ್ವರ್ಟ್ ಆಗಿ ಕ್ಯಾಟಲಿಟಿಕ್ ಕನ್ವರ್ಟರ್ಗೆ ಬಂದು 2 ಆಗುತ್ತೆ, ಅಲ್ಲಿಂದ ಮತ್ತೆ 4 ಆಗುತ್ತೆ. ಪವರ್ ಲೋ ಅಲ್ಲಿದೆ, ಜೊತೆಗೆ KTRC 3 ಅಲ್ಲಿದೆ. ಇದು ಆ್ಯಕ್ಚುಲಿ ಫುಲ್ ಸೇಫ್ಟಿ ಮೋಡ್. ಇದು ಜೀವನದಲ್ಲಿ ಒಂದು 4 ಸಿಲಿಂಡ್ರ್ ಗಾಡಿ ಮಡಿಕೋಬೇಕು ಗುರು. ಅದೇನಾದರೂ ಅನ್ನಿ ಒಂದು ಇರಬೇಕು, ಅದರಲ್ಲಿ ಓಡೋಕ್ಕೆ ಅವಾಗವಾಗ ಒಂಥರ ಮಜಾ. ನಿಮ್ಮ ಕ್ವಶನ್ ಇರ್ಬೋದು, ಏನಕ್ಕೆ ಝಿ 1000ನ ತಗೋಬೇಕು, ಬೇರೆ ಗಾಡಿಗಳು ಯಾಕಲ್ಲ? ಝಿ 1000 ಸ್ಪೆಷಾಲಿಟಿ ಏನಂತಂದರೆ, ಇದು ಫಸ್ಟ್ ಆಫ್ ಆಲ್ ಲೀಟರ್ ಕ್ಲಾಸ್ ಸೂಪರ್ ಬೈಕ್ ಹೌದು, 1000cc. ಮೇನ್ಲಿ ಟ್ರ್ಯಾಕ್ ಫೋಕಸ್ ಗಾಡಿ ಅಲ್ಲ, ಇದು ಟೂರಿಂಗ್ ಪರ್ಪಸ್ಸಿಗೆ ಮಾಡಿರುವಂಥ ಗಾಡಿ. ರೈಡಿಂಗ್ ಟ್ರಯಾಂಗಲ್ ಬಂದು ನಿಮ್ಗೆ ಆಲ್ಮೋಸ್ಟ್ ಕಂಫರ್ಟ್ ಸ್ಪೋರ್ಟ್ಸ್ ಟೂರರ್ ಕ್ಯಾಟಗರಿಗೆ ಈ ಗಾಡಿ ಬರುತ್ತೆ. ಸ್ಪೀಡಾಗಿ ಹೋಗಲಿಲ್ಲ ಅಂದರೆ ಒಂದು ಪ್ರಾಬ್ಲಮ್ಮು, ಜೊತೆಗೆ ಎಕ್ಸಾಸ್ಟ್ ಚೇಂಜ್ ಮಾಡಲಿಲ್ಲ ಅಂದರೆ ಸೌಂಡೇ ಕೇಳಲ್ಲ ಗಾಡಿಗಳಲ್ಲಿ, ಅದು ಇನ್ನೊಂದು ಪ್ರಾಬ್ಲಮ್ಮು. ನೋಡಿ, ನಾನು ಹೇಳಿದ್ನಲ್ಲ ಅಪ್ರೈಟ್ ಪೊಸಿಷನ್ ಅಂತೇಳಿ, ಇದು ಆ್ಯಕ್ಚುಯಲ್ ಸ್ಟ್ರೈಟ್ ಪೊಸಿಷನ್ನು ನಾವು ಕೂತ್ಕೊಳ್ಳೋದು. ಇದು ಒಂದು ಸ್ವಲ್ಪ, ಇನ್ನೂ ಒಂದು ಸ್ವಲ್ಪ ಅಂದರೆ ಇದು ಬರುತ್ತೆ ಯೂಶ್ವಲಿ. ಇದು ತುಂಬಾ ಕಷ್ಟ. ಇದು ಆನಾಗಿದೆ, ಅದರಿಂದ ತುಂಬ ಆರಾಮಾಗಿ ಓಡಿಸ್ಕೋಬೋದು. ಡ್ಯೂಯಲ್ ಪರ್ಪಸ್ ಗಾಡಿಯಾಗಿ ವರ್ಕ್ ಆಗುತ್ತೆ. ಒಂದು ಸ್ಪೋರ್ಟ್, ಇನ್ನೊಂದು ಟೂರರು. ಫ್ರಂಟಲ್ಲಿ 300mm ಡಿಸ್ಕ್ ಬ್ರೇಕ್ ಬರುತ್ತೆ, ಡ್ಯೂಯಲ್ ಡಿಸ್ಕ್ ಬ್ರೇಕು. ಜೊತೆಗೆ 4 ಪಿಸ್ಟನ್ ಕ್ಯಾಲಿಪರ್, ಅಂದರೆ ಈ ಸೈಡ್ 2 ಪಿಸ್ಟನ್, ಆ ಕಡೆ 2 ಪಿಸ್ಟನ್, 4 ಪಿಸ್ಟನ್ ಕ್ಯಾಲಿಪರ್. ಈ ಥರ ಸಡನ್ನಾಗೆಲ್ಲ ಹಮ್ಕಂಡು ಬಂದುಬಿಟ್ರೆ ಈ ಗಾಡಿಗಳಲ್ಲಿ ಹಚ್ಚೋದೇ ಕಷ್ಟ. ಯಾಕೆ ಅಂತಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 140mm 120mm ಅಷ್ಟೇ ಇರೋದು. ಇಲ್ಲ, 120mm ನಮ್ಮ ಹಾರ್ಲಿ ಡೇವಿಡ್ಸನ್ನು, ಇದು 140mm ಇದೆ. ಕೋಲ್ಡ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡೋದಕ್ಕೆ. ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ ನಿಮಗೆ, ಕೋಲ್ಡ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಆಲ್ರೆಡಿ. ಏನು ಮಾಡ್ತೀರಾ, ಬೇಸಿಗೆಯಲ್ಲೂ ಕೋಲ್ಡ್ ಆಗ ಅಂತ ಹಣೆ ಬರ ನಮ್ಮದು. ಇನ್ನು USD ಬಗ್ಗೆ ಮಾತಾಡೋದಾದರೆ 41mm USD ಸಿಗುತ್ತೆ. ಮೇಯ್ನ್ ಆಗಿ ಫುಲ್ಲಿ ಅಡ್ಜಸ್ಟಬಲ್ ಇದು, ನೋಡ್ತಾ ಇದ್ದೀರಾ. ರೇರ್ ಸಸ್ಪೆನ್ಷನ್ ಕೂಡ ನೋಡಿದ್ರೆ ಇಲ್ಲೇನೆ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟು, ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಸಿಗುತ್ತೆ ನಿಮಗೆ. ಸಸ್ಪೆನ್ಷನಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೋನೋ ಸಸ್ಪೆನ್ಷನ್ನು ಆಫ್ಸೆಟ್ಟಲ್ಲಿದೆ. ತುಂಬ ಜನ ಟರ್ಮ್ ಆಫ್ಸೆಟ್ ಅಂತ ಯೂಸ್ ಮಾಡೋದನ್ನ ನೀವು ಕೇಳಿರ್ತಾರೆ. ಏನದು ಎಕ್ಸಾಕ್ಟ್ಲಿ ಆಫ್ಸೆಟ್ ಅಂತಂದರೆ, ಈ ಮೋನೋ ಶಾಕ್ ಏನಿದೆಯಲ್ಲ, ಅದು ಕರೆಕ್ಟಾಗಿ ಸೆಂಟ್ರಲ್ಲಿ ಇಲ್ಲದೆ ಆಚೆ ಈಚೆ ಎಲ್ಲಾದರೂ ಇತ್ತು ಅಂತಂದರೆ ಅದನ್ನು ನಾವು ಆಫ್ಸೆಟ್ ಅಂತ ಕರಿತೀವಿ. ಒಳ್ಳೆ ಹೈವೇ ಇರಬೇಕು, 120 140 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆ ಮಜಾನೇ ಬೇರೆ ಈ ಗಾಡೀಲಿ. ಇಲ್ಲಿ 250mm ಡಿಸ್ಕ್ ಬ್ರೇಕ್ ಇದೆ, ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ. ಜೊತೆಗೆ 190 ಸೆಕ್ಷನ್ ಟೈರ್ನ ಇವರು 180ಗೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಎವ್ರಿ 10mm ಏನಿದೆ ಅದಕ್ಕೆ ಪ್ರೈಸ್ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ. 180ನೇ ತುಂಬ ವೈಡಾಗಿ ಕಾಣುತ್ತೆ ಈ ಗಾಡಿಗೆ. 180 ಸೆಕ್ಷನ್ ಟೈರ್ ಈ ಗಾಡೀಲಿದೆ. 17 ಇಂಚ್ ವೀಲು. ಫ್ರಂಟಲ್ಲಿ 120 ಸೆಕ್ಷನ್ 17 ಇಂಚ್ ಬರುತ್ತೆ. ಓಡ್ಸೋಕ್ಕೆ ಮಜಾ ಗುರು. ಮೈಲೇಜ್ ಒಂದು 10ರಿಂದ 15 ತನಕನೂ ಮೈಲೇಜ್ ಬರುತ್ತಂತೆ. ಎಕ್ಸಾಸ್ಟ್ ಎಲ್ಲ ಚೇಂಜ್ ಆಗಿರೋದ್ರಿಂದ ನಿಮ್ಗೊಂದು 3-4 ಕಿಲೋಮೀಟರ್ಸ್ ಮೈಲೇಜ್ ಡ್ರಾಪ್ ಆಗಿರುತ್ತೆ ಗಾಡೀಲಿ, ಅದಂತೂ ಪಕ್ಕ. 1000cc ಟ್ಯಾಂಕ್ ಕೆಪಾಸಿಟಿ ತುಂಬಾ ಇಂಪಾರ್ಟೆಂಟು. ಇದಕ್ಕೆ 19 ಲೀಟ್ರು ಟ್ಯಾಂಕ್ ಇದೆ. ತುಂಬ ದೊಡ್ಡದು ಅಂತ ಅನ್ಸುತ್ತೆ, ಮಿನಿಮಮ್ 21 ಲೀಟ್ರ್ ಇರಬೇಕು ಅನ್ನೋ ಅನ್ಸುತ್ತೆ. ಬಟ್ ಆದರೆ ಇದರಲ್ಲಿ 19 ಲೀಟ್ರ್ ಮಾತ್ರ ಇರೋದು. ಮೈಲೇಜು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸೀಟ್ ಎಷ್ಟು ಕಂಫರ್ಟೇಬಲ್ ಅಂತ ನೀವು ಕೇಳಿದ್ರೆ, ಇದಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ ಸೀಟು. ಟೋರರ್ ಅಂತ ನಾನು ಹೇಳಿದ್ನಲ್ಲ, ಟೋರರ್ ಕ್ಯಾಟಗರಿಗೆ ಬರುವಾಗ ಸೀಟು ವೈಡ್ ಅಂಡ್ ಕಂಫರ್ಟೇಬಲ್ ಆಗಿದ್ದೇ ಇರುತ್ತೆ. ಈ ಸೀಟು ಏನಂತ ಕಳಪೆ ಇಲ್ಲ, ತುಂಬ ನ್ಯಾರೋ ಅಂತೂ ಇಲ್ಲ. ಇದರಲ್ಲೂ ಸ್ವಲ್ಪ ಸಣ್ಣ ಇರೋರು
ಆರಾಮಾಗಿ ಕೂತ್ಕೋಬೋದು. ಇನ್ನು ಮೇಯ್ನ್ ಪಾರ್ಟ್ ಇಂಜಿನ್ನು, ನೀವು 1000cc ಅಂತಂದರೆ 993 ಅಂತೆಲ್ಲ ಕೇಳಿರ್ತೀರಾ. ಇದರಲ್ಲಿ 1043cc 4 ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ನೋಡ್ತಾ ಇದ್ದೀರಾ 4 ಸಿಲಿಂಡರು, 1 2 3 4 ಜೊತೆಗೆ ಲಿಕ್ವಿಡ್ ಕೂಲಿಗೆ ರೇಡಿಯೇಟರ್ ಇದೆ. 142 ಹಾರ್ಸ್ ಪವರ್ ಇದ್ರೆ 111 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಇದ್ಯಾವುದೋ ಲೋಕಲ್ ಎಕ್ಸಾಸ್ಟ್ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಆಕ್ರೋಪೋವಿಕ್ ಒರಿಜಿನಲ್ ಸ್ಲಿಪ್ ಆನ್ ಎಕ್ಸಾಸ್ಟ್. ಇದು ಫುಲ್ ಸಿಸ್ಟಮ್ ಇದರಲ್ಲಿಲ್ಲ. ಕ್ಯಾಟಾಲಿಟಿಕ್ ಕನ್ವರ್ಟರ್ ಇರೋದ್ರಿಂದ ಬರೀ ಸ್ಲಿಪ್ ಆನ್ ಆಗಿರೋದ್ರಿಂದ ನೀವು ಸೌಂಡ್ ಕೇಳಿದ್ರೆ ನೋಡಿ ಇಷ್ಟೇ. ಇಷ್ಟು ಸಾಕು ಗುರು, ಜಾಸ್ತಿ ಕಿರ್ಚಾಡಬಾರ್ದು. ಕಿರ್ಚಾಡಿ ಒಂಥರ ಪ್ರಾಬ್ಲಮ್ ಮಾಡೋ ಬದಲು ಈ ಸೌಂಡು ಬೇಜಾನ್ ಅನ್ಸುತ್ತೆ. ಖುಷಿ ಆಗುತ್ತೆ, ಜನ ಎಲ್ಲ ತಿರುಗಿ ನೋಡ್ತಾರೆ, ಜನ ಖುಷಿ ಪಡ್ತಾರೆ. ಆಮೇಲೆ ಕೆಲವೊಬ್ಬರು ಡೀಸೆಂಟಾಗಿ ಈ ಥರ ಮಾಡಿಕೊಂಡು ಮಾಡಿಫೈ ಮಾಡಿಕೊಂಡು ಸೈಲೆನ್ಸರ್ನ ಓಡಿಸೋದಿಲ್ಲ. ಬಾಯಿಗೆ ಬಂದಂಗೆ ಅದನ್ನು ರೆವ್ ಲಿಮಿಟ್ನ ಟಚ್ ಮಾಡೋದು, ರೆಡ್ ಲೈನಿಂಗ್ ಮಾಡೋದು, ಸುಮ್ಮನೆ ಅನ್ನೆಸೆಸರಿ ಕಿರಿಕಿರಿ ಮಾಡೋದು ಜನಕ್ಕೆ. ಯಾವುದೇ ಆದ್ರೂ ಒಂದು ಸತಿ ಕೇಳೋಕ್ಕೆ ಚಂದ, 2 ಸತಿ ಕೇಳೋಕ್ಕೆ ಅಂತ, 3ನೇ ಸತಿಗೆ ಬೇಜಾರಾಗುತ್ತೆ. ಈ ಸೈಡಿಂದ ಈ ಕಡೆ ನಿಮಗೆ ಚೈನ್ ಸ್ಪ್ರಾಕೆಟ್ ಕಾಣಿಸ್ತಾ ಇದೆ. ಆಮೇಲೆ ಈ ಕಡೆ ಇನ್ನೊಂದು ಎಕ್ಸಾಸ್ಟ್ ನೀವು ನೋಡ್ತಾ ಇದ್ದೀರಾ. ಇನ್ನು ಗೇರಿಂಗ್ ಹೇಗೆ ಅಂತಂದರೆ 6 ಸ್ಪೀಡ್ ಗೇರ್ ಬಾಕ್ಸು ಇದರಲ್ಲಿ ಇರೋದು. 1 ಡೌನು 5 ಅಪ್ಪು. ಇಲ್ಲಿಂದ ಕನೆಕ್ಟ್ ಆಗಿ ರೇರ್ ಸೆಟ್ ಇದೆ ಸ್ವಲ್ಪ. ಸೊ ಇಲ್ಲಿಂದ ಆ ರಾಡ್ ಬಂದು ಇಲ್ಲಿಗೆ ಕನೆಕ್ಟ್ ಆಗಿದೆ. ಪ್ರಜ್ವಲ್ ಅವರ ಗಾಡಿ 1 ವೀಲ್ ಕಸ್ಟಮ್ಸ್ದು ಇದು. ಇಲ್ಲಿ ನೋಡಿದ್ರೆ ನಿಮಗೆ ಅಡ್ಜಸ್ಟೇಬಲ್ ಕ್ಲಚ್ ಆ್ಯಂಡ್ ಬ್ರೇಕ್ ಲಿವರ್ ಆ ಕಡೆನೂ ಅಡ್ಜಸ್ಟ್ ಮಾಡ್ಕೋಬೋದು. 12 ವೋಲ್ಟ್ ಚಾರ್ಜಿಂಗಿಗೆ ಜಾಗನೂ ಕೊಟ್ಟಿದ್ದಾರೆ. ಇಲ್ಲಿ ಫಂಕ್ಷನ್ಸ್ ಎಲ್ಲ ತುಂಬಾನೇ ಸಿಂಪಲ್ಲು. ಸೆಟ್ ಬಟನ್ನು ಮೇಲೆ ಕೆಳಗೆ ಈ 3 ಏನಿದೆ ಇದರಲ್ಲೇ ಆಟ ಆಡ್ಕೋಬೇಕು. ಕವಾಸಕಿದು ಸಿಗ್ನೇಚರ್ ಕೀ ಇದು. ಜೊತೆಗೆ ಇಲ್ಲೊಂದು ಲೈಟ್ ರೆಡ್ ಕಲರ್ ಬ್ಲಿಂಕ್ ಆಗ್ತಿದೆ, ಅದನ್ನು ನೀವು ನೋಡ್ತಾ ಇದ್ರೆ ಇಂಜಿನ್ ಇಮ್ಮೊಬಲೈಸರ್ ಅಂತ ಕರೀತಾರೆ ಆ ಲೈಟ್ ಬ್ಲಿಂಕ್ ಆಗೋದನ್ನು. ಫ್ರಂಟಲ್ಲಿ ಕಂಪ್ಲೀಟ್ LED ಲೈಟ್ಸ್ ಬರುತ್ತೆ. ಇಲ್ಲಿ DRLಗಳಿದೆ, ಚಿಕ್ಕ ಚಿಕ್ಕ ಲೈಟ್ಗಳು, ಫುಲ್ LED. ನೈಟಲ್ಲಿ ಇದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ನೀಟಾಗಿ ಕಾಣುತ್ತಂತೆ ನಾನು ಕೇಳ್ಪಟ್ಟಿರೋ ಪ್ರಕಾರ. ಫುಲ್ಲು ಶಾರ್ಪ್ ಪ್ರೊಫೈಲ್ ಇದು. ಫ್ರಂಟಲ್ಲೂ ಶಾರ್ಪು, ರೇರು ಆಲ್ಮೋಸ್ಟ್ ಶಾರ್ಪ್ ಇದೆ. ಹಿಂದೆಗಡೆ ಲೈಟ್ ಕೂಡ LED ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಮೇನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರ ಬಂದ್ಬಿಡೋಣ. ಇದರಲ್ಲಿ ಇನ್ನೊಂದು ವರ್ಷನ್ ಬರುತ್ತೆ, ನಿಂಜಾ 1000 ZX ಅಂತ ಹೇಳಿ ಬರುತ್ತೆ. ಅದರಲ್ಲಿ ಇದು ಕಂಪ್ಲೀಟ್ TFT ಡಿಸ್ಪ್ಲೇ ಬರುತ್ತೆ. ಇಲ್ಲಿ ಸೆಮಿ ಡಿಜಿಟಲ್, ಇಲ್ಲಿ ಅನಲಾಗ್ ನೀವು ನೋಡ್ತಾ ಇದ್ದೀರಾ, RPM ಮೀಟರು. ಜೊತೆಗೆ ಕೀ ಆನ್ ಮಾಡೋಣ. ಸೊ ಇಲ್ಲೆಲ್ಲ ಟ್ರಾಕ್ಷನ್ ಕಂಟ್ರೋಲ್, KTRC, ಇಂಜಿನ್ ಚೆಕ್ ಲೈಟು, ABSದು ಡ್ಯುಯಲ್ ಚಾನಲ್ ABS ಇರೋದು. ಈ ಕಡೆ ಸೈಡ್ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸಿಲ್ಲ ಆದ್ರೂ ನನಗೆ ಕಾಣಿಸ್ತಾ ಇದೆ. ಜೊತೆಗೆ ಫ್ಯೂಯಲ್ ಇಂಡಿಕೇಶನ್ ಇದೆ. ಆಮೇಲೆ ಪವರು, 2 ಪವರ್ ಮೋಡ್ ಬರುತ್ತೆ, ಒಂದು ಲೋ, ಇನ್ನೊಂದು ಫುಲ್ ಅಂತ ಹೇಳಿ. ಫುಲ್ ಪವರಿಗೆ ಚೇಂಜ್ ಆಗಿದೆ. ಆನಲ್ಲಿರಲಿ, ಒಂದು 2 ಅಲ್ಲಿರಲಿ ಸಾಕು. ಫುಲ್ ಪವರ್ ಚೆಕ್ ಮಾಡೋಣ. ಫುಲ್ ಪೊಟೆನ್ಷಿಯಲ್ ಆಫ್ ಕಂಪ್ಲೀಟ್ 142 BHPಗೆ ಈ ಗಾಡಿಗೆ ಸಿಗ್ತಾ ಇದೆ. ಅಯ್ಯಪ್ಪ. ಆಮೇಲೆ KTRC 3 ಲೆವೆಲ್ಸ್ ಬರುತ್ತೆ ಟ್ರಾಕ್ಷನ್ ಕಂಟ್ರೋಲು. ಸರಿನಾ? ಇನ್ನು ಮಿಕ್ಕಿದ್ದೆಲ್ಲ ಕಾಮನ್ ಡೀಟೇಲ್ಸು ಅದು ಇದ್ದೇ ಇರಬೇಕು. ಟೆಂಪ್ರೇಚರ್ದೊಂದು ಕಾಣಿಸ್ತಾ ಇದೆ. ಅದನ್ನು ಸ್ವಿಚ್ ಮಾಡೋದಕ್ಕೆ ಈ ಬಟನ್ಸ್ಗಳಿದೆಯಲ್ಲ ಕೆಳಗೆ ಮೇಲ್ಗಡೆ ಯೂಸ್ ಮಾಡಿಕೊಂಡು, ಈಗ ನೋಡಿ ಪವರ್ ಮೋಡು ಎಲ್ಲಲ್ಲಿರೋದು F ಆಗುತ್ತೆ ಫುಲ್ಲು. ಟ್ರಾಕ್ಷನ್ ಕಂಟ್ರೋಲು ಕಡಿಮೆ ಜಾಸ್ತಿ ಆಗುತ್ತೆ. ಆಫ್ ಆಗಿದೆ. 1 2 3. ಒಂದು 1000cc ಗಾಡಿನ ಹಿಂದೆ ನಾಯಿ ಕಾಟ ಬೇರೆ ಕಾಲ್ಗಿಲ್ ಕಡ್ದ್ಬಿಟ್ಟವಪ್ಪೋ. ಇರಪ್ಪೋ ಆಯ್ತು ಬಿಡಪ್ಪೋ, ಬಿಡೋ ಹೋಯ್ತೀನಿ. ಹೆಂಗಿತ್ತು ಈ ಗಾಡಿ? ಫುಲ್ ಪವರಲ್ಲಿ ಹೊಡಿತಾ ಇದ್ದೀನಿ. ಈ ಗಾಡಿ ನೋಡ್ಕೊಳ್ಳಿ, ಮುಂದೆ ಏನಾಗುತ್ತೆ ಈ ಗಾಡಿ, ಏನಿದು, ಯಾವ ಗಾಡಿ ಇರ್ಬೋದು ಅಂತ ಒಂಚೂರು ಗೆಸ್ ಮಾಡ್ತಾ ಇರಿ. ಇದು ನಿಮಗೆ ಕಾಮನ್ನಾಗಿ ಸಿಗೋಂಥ ಗಾಡಿ ಅಂತೂ ಅಲ್ಲ. ಮೈಸೂರಲ್ಲಿ ಸದ್ಯಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು 5 ಗಾಡಿ ಇದ್ದರೆ ಹೈಯೆಸ್ಟ್ ಇದು. ಪ್ರಾಜೆಕ್ಟ್ ಇನ್ನೊಂದು ಶುರು ಆಗಲಿದೆ. ಪ್ರಾಜೆಕ್ಟ್ ಬಗೀರಾ ಅಲ್ಲಿದೆ. ತುಂಬ ಜನ ಇಷ್ಟಪಟ್ರಿ, ತುಂಬ ಜನ ಖುಷಿಪಟ್ರಿ. ಎಲ್ಲಿ ನೋಡಿದ್ರು ಈ ಗಾಡಿನ ರೆಕಗ್ನೈಸ್ ಮಾಡ್ತಾ ಇದ್ದೀರಾ ಬಗೀರಾನ. ಪ್ರಾಜೆಕ್ಟ್ ಬಗೀರಾ ವಾಸ್ ಎ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ. ಪ್ರಾಜೆಕ್ಟ್ ಮೀನ್ಸ್ ವೆಹಿಕಲ್ ಅಂತಂದರೆ ನಾವು ಇಷ್ಟಪಡುವಂಥ ಒಂದು ವಸ್ತು. ಆ ವಸ್ತುನ ನಮ್ಮ ಮನೆಯ ಒಂದು ಮೆಂಬರ್ ಆಗಿ ನೋಡ್ಕೊತೀವಿ. ಮೊದಲಿಂದನೂ ಒಂದು ಗಾಡಿ ಇದ್ದಾಗಿಂದನೂ ನೋಡ್ಕೊತಾ ಬಂದಿದ್ದೀವಿ.
ಆಮೇಲೆ ತುಂಬ ಗಾಡಿಗಳಾಗಿದ್ದಾಗಲಿಂದ ನೋಡ್ಕೊತಾ ಬರ್ತಾಯಿದ್ದೀವಿ. ಜೀಪ್ದೇನು ನಿಮಗೆ ತೋರಿಸ್ದೆ ಅದೇ ಥರ ನಿಮಗೆ ಆ ಗಾಡಿದೂ ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. 1 ವೀಲ್ ಕಸ್ಟಮ್ಸಲ್ಲಿ ಆ ಗಾಡಿ ಇದೆ. ಆ ಗಾಡಿನ ಕಂಡುಹಿಡಿಯೋಕ್ಕೆ, ಆ ಗಾಡಿ ಯಾವುದು ಅಂತ ಕಂಡುಹಿಡಿಯೋಕ್ಕೆ 2 ಪಾಯಿಂಟ್ ಇದೆ ಆ ಗಾಡೀಲಿ ಅಷ್ಟೇ. ಅದಿದ್ದರೆ ಅದೇ ಅಂತ ಗೊತ್ತಾಗತ್ತೆ. ಸೊ ಯೋಚನೆ ಮಾಡ್ತಾಯಿರಿ, ಒಂದು ಪ್ರಾಜೆಕ್ಟಿಗೆ ಹೆಸರನ್ನ ಸಜೆಸ್ಟ್ ಮಾಡಿ ಸ್ಕೂಟ್ರಿಗೆ ಸೂಟ್ ಆಗಬೇಕು. ಮುಂದೆ ಆದಷ್ಟು ಬೇಗ ಒಂದೊಳ್ಳೆ ಗಾಡಿ ಜೊತೆ, ಇನ್ನೂ ಒಂದೊಳ್ಳೆ ಗಾಡಿ ಜೊತೆ ಸಿಕ್ಬಿಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಹುಷಾರಾಗೋಣ. ಇನ್ನೊಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮಗೆ ಕೊಡೋಣ, ಸರಿನಾ? ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೊನೆಗೊಂದು ಫ್ಲೈ ಬೈ ಕೇಳ್ಕೊಬಿಡಿ, ಮುಗಿಸ್ಬಿಡೋಣ.